ಯಾವುದೇ ನಕಾಶೆಗಳ ಸಹಾಯವಿಲ್ಲದೆ ಸಾಗುವ ಪ್ರಯಾಣವೇ ಜೀವನ. ಇಲ್ಲಿ ನಮ್ಮ ದಾರಿ ನಾವೇ ಹುಡುಕಿಕೊಂಡು ಮುಂದೆ ಸಾಗಬೇಕು. ಆತ್ಮೀಯ ಸ್ನೇಹಿತರೆ, ಈ ದಿನ ಆಕಾಶವಾಣಿ ಎಂಬ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಆಕಾಶವಾಣಿ ಪೀಠಿಕೆ. ಆಕಾಶವಾಣಿ ಇದು ಸ್ವಾತಂತ್ರ್ಯ ಭಾರತದ ರೇಡಿಯೋ ವ್ಯವಸ್ಥೆಯ ಹೆಸರು. ಇಂಗ್ಲಿಷ್ನಲ್ಲಿ ಇದು ಆಲ್ ಇಂಡಿಯಾ ರೇಡಿಯೋ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೆಹಲಿ, ಮುಂಬಯಿ, ಕಲ್ಕತ್ತಾ, ಮದ್ರಾಸು, ಲಕ್ನೋ ಮತ್ತು ತಿರುಚನಾಪಲ್ಲಿ ಈ 6 ಕೇಂದ್ರವಾಗಿದ್ದವು. ಆಕಾಶವಾಣಿ ಕೇಂದ್ರಗಳನ್ನು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಭಾರತೀಯ ಅಧಿಕೃತ ಭಾಷೆಗಳಲ್ಲದೆ ಕೆಲವು ಒಳನುಡಿಗಳಲ್ಲಿ ಆಕಾಶವಾಣಿ ಪ್ರಸಾರ ಇರುತ್ತದೆ. ವಿಷಯ ನಿರೂಪಣೆ. ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಕಲೆ, ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಕೈಗಾರಿಕೆ, ವಿಜ್ಞಾನ, ರಾಜಕೀಯ, ಶಿಕ್ಷಣ, ಕೃಷಿ ಹೀಗೆ ಅನೇಕ ಆಸಕ್ತಿಗಳಿಗೆ ಸ್ಥಾನವಿದೆ. ಕೃಷಿಕರಿಗೆ ಅನುಕೂಲಕರವಾದ ಅನೇಕ ಅಂಶಗಳನ್ನು ಕುರಿತು ಪ್ರತಿದಿನ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಯುವಜನರು, ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರುಗಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತಿದೆ. ಮನರಂಜನೆ, ಮನೋಲ್ಲಾಸ ಒದಗಿಸುವ ದೃಷ್ಟಿಯಿಂದ ಸಂಗೀತ, ನಾಟಕ, ಚಲನಚಿತ್ರ ಪ್ರಸಾರಕ್ಕೆ ಮೊದಲ ಸ್ಥಾನ ನೀಡಲಾಗುತ್ತದೆ. ಕ್ರೀಡೆಯ ವೀಕ್ಷಕ ವಿವರಣೆ ಆಕಾಶವಾಣಿಯ ಆಕರ್ಷಕ ಕಾರ್ಯಕ್ರಮಗಳಲ್ಲಿ ಒಂದು. ಕಾರ್ಯಕ್ರಮದ ರೂಪುರೇಷೆಗಳನ್ನು ಕುರಿತು ಸಲಹೆ ನೀಡುವ ಕೇಂದ್ರ ಮತ್ತು ಸ್ಥಾಯಿ ಸಮಿತಿಗಳಿವೆ. ಆಕಾಶವಾಣಿ ತನ್ನದೇ ಮೂಲಭೂತ ಸಂಶೋಧನೆ, ಕೇಳುಗರ ಪ್ರಕ್ರಿಯೆ, ಅಧ್ಯಯನ ಕೇಂದ್ರಗಳನ್ನು ಸಹ ನಡೆಸುತ್ತದೆ. ಕಾರ್ಯಕ್ರಮ ವಿವರಗಳನ್ನೊಳಗೊಂಡ ನಿಯತಕಾಲಿಕೆಗಳು ಆಕಾಶವಾಣಿಯ ವತಿಯಿಂದ ಅನೇಕ ಭಾಷೆಗಳಲ್ಲಿ ಪ್ರಕಟವಾಗುತ್ತವೆ. ಆಕಾಶವಾಣಿಯಿಂದ ಸುದ್ದಿಯ ಪ್ರಸಾರ ವೇಗವಾಗಿ, ವ್ಯಾಪಕವಾಗಿ ನಡೆಯುತ್ತದೆ. ವಾರ್ತಾ ಪ್ರಕಟಣೆಗಳಲ್ಲದೆ ಪ್ರಾದೇಶಿಕ ಭಾಷೆಗಳಲ್ಲಿ ಆ ಪ್ರದೇಶಗಳ ವಾರ್ತಾ ಪ್ರಸಾರ ನಡೆಯುತ್ತದೆ. ಆರ್ಥಿಕ ಜಗತ್ತಿಗೆ ಆಕಾಶವಾಣಿ ತುಂಬ ಉಪಯುಕ್ತವಾದುದು. ಪೇಟೆದಾರಣೆ, ಬೆಲೆಯ ಏರಿಳಿತಗಳನ್ನು ತಿಳಿಯಬಹುದು. ಜಗತ್ಪ್ರಸಿದ್ಧ ವ್ಯಕ್ತಿಗಳ, ವಿಜ್ಞಾನಿಗಳ, ಕಲಾವಿದರ ಧ್ವನಿ ಮತ್ತು ಮಾತುಗಳನ್ನು ಕೇಳಬಹುದು. ಹಿಂದೆ ಆಗಿಹೋದ ಮಹಾನುಭಾವರ ವಾಣಿಯನ್ನು, ಸಂಗೀತಕಾರರ ಗಾನವನ್ನು, ಸಮ್ಮೇಳನ, ಪರಿಷತ್ತು ಇತ್ಯಾದಿ ದೊಡ್ಡ ಸಮಾರಂಭಗಳ ವರದಿ, ಕಾರ್ಯಕ್ರಮಗಳನ್ನು ರೇಡಿಯೋದಲ್ಲಿ ಕೇಳಲು ಸಾಧ್ಯ. ರೇಡಿಯೋ ತತ್ವವನ್ನು ಮೊದಲ ಬಾರಿಗೆ ಕಂಡುಹಿಡಿದವನು ಮಾರ್ಕೋನಿ. 1920ರಲ್ಲಿ ಗ್ರೇಟ್ ಬ್ರಿಟನ್ನಿನ ಎಸ್ಸೆಕ್ಸ್ ಎಂಬಲ್ಲಿ ಮೊದಲ ರೇಡಿಯೋ ನಿಲ್ದಾಣ ಆರಂಭವಾಯಿತು. ಕ್ರಮೇಣ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಸುಮಾರು 500 ಪ್ರಸಾರ ನಿಲಯಗಳು ತಲೆ ಎತ್ತಿದವು. 1942ರಲ್ಲಿ ಮೈಸೂರಿನಲ್ಲಿ ಆಕಾಶವಾಣಿ ಕೇಂದ್ರವನ್ನು ಪ್ರಾಧ್ಯಾಪಕ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಖಾಸಗಿಯಾಗಿ ಆರಂಭಿಸಿದರು. 1950ರಲ್ಲಿ ಈ ಕೇಂದ್ರವನ್ನು ಬೆಂಗಳೂರಿಗೆ ಸ್ಥಳಾಂತರಿಸಲಾಯಿತು. ಉಪಸಂಹಾರ. ಇಂದಿನ ಜೀವನದಲ್ಲಿ ಆಕಾಶವಾಣಿ ಮತ್ತು ಟೆಲಿವಿಷನ್ಗಳ ಪ್ರಭಾವ ತುಂಬ ಇದೆ. ದೇಶ ನಾಯಕರು ಮತ್ತು ಸರ್ಕಾರ ನಾಡಿನ ಮೂಲೆ ಮೂಲೆಗಳಲ್ಲಿರುವ ಜನರ ಜೊತೆ ನೇರವಾಗಿ ಸಂಬಂಧ ಬೆಳೆಸಲು ಇದು ತುಂಬ ಸಹಾಯಕ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಈ ಮಾಧ್ಯಮ ಸರ್ಕಾರದ ನೀತಿಗಳನ್ನು ವಿವರಿಸಲು, ಎಲ್ಲ ಪಕ್ಷಗಳ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸಲು ಸಹಾಯಕವಾಗಿದೆ.